ಓ ಪರಿಶುದ್ಧರಾದ ದೇವರೇ, ದಿವ್ಯ ಪ್ರಸನ್ನತೆಯಿಂದ ಈ ದಿನವೆಲ್ಲ ನಮ್ಮನ್ನು ಕಾದು ಸಂರಕ್ಷಿಸಿದ ಸರ್ವೇಶ್ವರ ಸ್ವಾಮಿ ದೇವರೇ, ನಿಮಗೆ ಸ್ತೋತ್ರ. ಕರುಣೆಯ ಕರ್ತರಾಗಿ, ಜೀವಂತ ದೇವರಾಗಿ, ನಮ್ಮೆಲ್ಲರ ಮಧ್ಯೆ ವಾಸ ಮಾಡುವ ಪ್ರಭುವಾಗಿ ನಮ್ಮನ್ನು ಅನುಗ್ರಹಿಸುವಂತಹ ದೇವರೇ, ನಿಮಗೆ ಸ್ತೋತ್ರ. ಈ ದಿನವೆಲ್ಲ ನಮಗೆ ಅನ್ನಪಾನಗಳನ್ನು ಕೊಟ್ಟು ನಮ್ಮನ್ನು ಆಶೀರ್ವದಿಸಿ ನಮ್ಮೆಲ್ಲರನ್ನು ಆ ದೈವ ಪ್ರೀತಿಯ ಪ್ರಸನ್ನತೆಯಲ್ಲಿ ತುಂಬುವಂತೆ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಓ ಸರ್ವೇಶ್ವರ ಸ್ವಾಮಿ, ದಿವ್ಯ ಕಾರುಣ್ಯಮಯನಾದ ದೇವರೇ, ನಿಮಗೆ ಆರಾಧನೆ, ನಿಮಗೆ ಸ್ತುತಿ ಸ್ತೋತ್ರ ಮಹಿಮೆ. ಈ ದಿನ ನಮ್ಮ ಪ್ರಯಾಣದಲ್ಲಿ ನಮ್ಮ ಜೊತೆ ಇದ್ದು ಬೆಳಗಿನಿಂದ ಈ ಕ್ಷಣದವರೆಗೂ ನಮ್ಮನ್ನು ಕಾದು ಸಂರಕ್ಷಿಸಿ ನಮ್ಮ ಕುಟುಂಬವನ್ನು ಆಶೀರ್ವದಿಸಿ ನಾವು ಪ್ರಾರ್ಥಿಸುವವರಿಗಾಗಿ ನಿಮ್ಮ ಕರೆಗಳನ್ನು ಚಾಚಿ ನಾವು ಯಾರೆಲ್ಲನ್ನೆಲ್ಲ ನಿಮಗೆ ಸಮರ್ಪಿಸಿದೆವೋ ಅವರೆಲ್ಲರನ್ನು ಆಶೀರ್ವದಿಸಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಕ್ಷಮಿಸಬೇಕಾದವರನ್ನು ಕ್ಷಮಿಸಿ, ಪ್ರೀತಿಸಬೇಕಾದವರನ್ನು ಪ್ರೀತಿಸಿ, ಸಹಿಸಬೇಕಾದವರನ್ನು ಸಹಿಸುವಂತಹ ಕೃಪೆಯನ್ನು ಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಓ ದಿವ್ಯ ಪ್ರಸನ್ನತೆಯಲ್ಲಿ ತುಂಬಿಕೊಂಡಿರುವಂತಹ ನನ್ನ ಪರಿಶುದ್ಧ ಪೂಜ್ಯ ತಾಯಿ ಮಾತೆ ಮರಿಯಮ್ಮನವರೇ, ಈ ದಿನದಲ್ಲಿ ನಮಗಾಗಿ ಪ್ರಾರ್ಥಿಸಿ ಎಂದು ಸುಪ್ರಭಾತದಲ್ಲಿಯೇ ನಿಮ್ಮನ್ನು ಪ್ರಾರ್ಥಿಸಿದಂತಹ ಗಳಿಗೆಗಳೆಷ್ಟು. ದೈವ ವಾಕ್ಯದ ನಿಮಿತ್ತವಾಗಿ ದೇವರ ಸಾಮ್ರಾಜ್ಯವನ್ನು ಅರಿತು ಒಳಿತು ಕೆಡುಕಿನ ಅರಿವಿನಿಂದ ಜೀವಿಸುವಂತೆ ಮಾಡಿದ ಓ ಪರಿಶುದ್ಧ ತಾಯಿಯೇ, ಓ ನಿರ್ಮಲ ವನಿತೆಯೇ, ನಿಮಗೆ ವಂದನೆ. ಅಪ್ಪ ತಂದೆಯೇ, ಸ್ತೋತ್ರ ಸ್ವಾಮಿ ದೇವ. ನಿಮ್ಮ ಕಾವಲು ದೂತರಾದ ಮಿಕಾಯೇಲ್, ಗಾಬ್ರಿಯೇಲ್, ರಫಾಯೇಲರನ್ನು ಕಳುಹಿಸಿ ನಮ್ಮನ್ನು ಸಂರಕ್ಷಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಓ ನನ್ನ ಪ್ರಭುವೇ, ಓ ನನ್ನ ಗುರುವೇ, ಓ ನನ್ನ ದೇವರೇ, ಈ ರಾತ್ರಿ ನಾವು ಮಲಗಲು ಹೋಗುತ್ತಾ ಇದ್ದೇವೆ ಸ್ವಾಮಿ. ನಾಳೆ ಈ ಲೋಕವನ್ನು ನಾವು ನೋಡುತ್ತೇವೋ ಇಲ್ಲವೇ ಎಂದು ನಮಗೆ ಗೊತ್ತಿಲ್ಲ. ಈ ರಾತ್ರಿ ನಮ್ಮ ಈ ಲೋಕದ ಪಯಣವಾಗಿರಬಹುದು ಸ್ವಾಮಿ. ಒಂದು ಪಕ್ಷ ಈ ನಮ್ಮ ಜೀವಿತದ ಕೊನೆಯ ದಿನವೂ ಇದಾಗುವುದಾದರೆ ನಾವು ಇಂದು ಈ ಲೋಕದಲ್ಲಿ ಅರಿತು ಅರಿಯದೆ ಮಾಡಿದ ಪಾಪಗಳನ್ನು ಕ್ಷಮಿಸಲಿ. ಯೋಚನೆಯಿಂದ, ವಾಕ್ಯದಿಂದ, ಕ್ರಿಯೆಯಿಂದ, ಕರ್ತವ್ಯ ಲೋಪದಿಂದ ಮಾಡಿದ ಎಲ್ಲ ಪಾಪಗಳನ್ನು ಕ್ಷಮಿಸಿ ಸ್ವಾಮಿ ನಮಗೆ ಮೋಕ್ಷಾನಂದ ಭಾಗ್ಯವನ್ನು ಕರುಣಿಸಿರಿ. ಅಥವಾ ನಿಮ್ಮ ಚಿತ್ತಕ್ಕನುಸಾರವಾಗಿ ಇಂದು ನಿಮ್ಮ ಜೀವಿತದಲ್ಲಿ ನನ್ನನ್ನು ಮಹಿಮೆಯ ಮಗನಾಗಿ ಮಾರ್ಪಡಿಸಲು ನಾಳೆಯೂ ಸಹ ಈ ನನ್ನ ಜೀವನ ಪಯಣ ಆರಂಭವಾಗುವುದಾದರೆ ನಿಮ್ಮ ಮಗನಾಗಿ ಬಾಳಿ, ಮಗಳಾಗಿ ಬಾಳಿ, ನಿಮ್ಮ ಮಹಿಮೆಯೊಂದಿಗೆ ಜೀವಿಸುವ ಕೃಪೆಯನ್ನು ಕರುಣಿಸಲಿ. ಹೌದು ಸ್ವಾಮಿ ದೇವ, ಮೀಕಾ ಪ್ರವಾದ ಗ್ರಂಥದಲ್ಲಿ ನಾವು ಮೊದಲನೇ ವಚನವನ್ನ, ಮೊದಲನೇ ಅಧ್ಯಾಯ, ಎರಡನೇ ವಚನವನ್ನು, ಮೊದಲನೇ ಅಧ್ಯಾಯನ ನೋಡುವಾಗ, ಕೇಳಿರಿ ಸರ್ವ ಜನಾಂಗಗಳೇ, ಕಿವಿಗೊಡಿ ಭೂಮಿಯ ಸರ್ವ ನಿವಾಸಿಗಳೇ, ಸಾಕ್ಷಿ ನುಡಿದಿಯನು ನಿಮ್ಮ ವಿರುದ್ಧ ಸರ್ವೇಶ್ವರ ಪವಿತ್ರಾಲಯದಿಂದ ಎಂಬುದಾಗಿ ನಾವು ವಚನವನ್ನು ಧ್ಯಾನಿಸುತ್ತೇವೆ. ಓ ನನ್ನ ಪ್ರಭುವೇ, ಕರುಣಿಸಿರಿ ರಾಜ. ನಾವು ಪರಿವರ್ತನೆ ಹೊಂದಿ ಜೀವಿಸುವಂತೆ, ಪರರನ್ನು ಪರಿವರ್ತನೆಗೆ ಕರೆತರುವಂತೆ ನಮಗಾಗಿ ಪ್ರಾರ್ಥಿಸಿ ಎಂದು ಭಿನ್ನಯಿಸುತ್ತೇವೆ. ಈ ಲೋಕದ ಸರ್ವ ಜನತೆಯನ್ನ, ಇಡೀ ವಿಶ್ವವನ್ನು ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತೇವೆ. ಇಡೀ ವಿಶ್ವದಲ್ಲಿರುವಂತಹ ಮಾನವ ಕೋಟಿಯ ಮೇಲೆ ಕರುಣೆ ತೋರಿ, ದಯೆ ತೋರಿರಿ. ಇಡೀ ವಿಶ್ವದ ಜನಾಂಗವು ನಿಮ್ಮನ್ನು ಆರಾಧಿಸಿ, ಸ್ತುತಿಸಿ, ಮಹಿಮೆ ಪಡಿಸುವಂತೆ ಮಾಡಿರಿ. ನಿಮ್ಮ ದಿವ್ಯ ಪ್ರಸನ್ನತೆಯಲ್ಲಿ ತುಂಬುವಂತೆ ಮಾಡಿರಿ. ಈಗೋ ಈ ದಿನವನ್ನು ನಮಗೆ ನೀಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿನದಲ್ಲಿ ನಮ್ಮೊಡನೆ ಇದ್ದಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿನದಲ್ಲಿ ನಮ್ಮನ್ನು ಸಂರಕ್ಷಿಸಿದ್ದಕ್ಕಾಗಿ ಸ್ತೋತ್ರ. ಪಿತ, ಸುತ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನವುಳ್ಳ ತಂದೆಯೇ, ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನಿಂದ ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಕುಟುಂಬಕ್ಕಾಗಿಯೂ ಪ್ರಾರ್ಥಿಸಿ. ನಮೋ ಮರಿಯವರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಇಡೀ ವಿಶ್ವದಲ್ಲಿರುವಂತ ಎಲ್ಲ ಕುಟುಂಬಗಳಿಗಾಗಿ ಪ್ರಾರ್ಥಿಸಿ. ನಮೋ ಮರಿಯವರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು.
ಸಂತಾಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಮೃದುವಂತ ಎಲ್ಲ ಆತ್ಮಗಳಿಗಾಗಿ ಅಮ್ಮ ಪ್ರಾರ್ಥಿಸಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಶುಭಕಾಮನೆಗಳು.